ಸ್ನೇಹಿತರೆ, ಈಗ ವಿಶೇಷವಾಗಿ ನಾಳೆಯ ದಿವಸ ನಮಗೆ ಅಧಿಕ ಮಾಸದ ದ್ವಾದಶಿ ಆಚರಣೆ ಅತ್ಯಂತ ಶುಭವನ್ನು ತಂದುಕೊಡ್ತಾ ಇದೆ. ಅದರಲ್ಲೂ ಬಹಳಷ್ಟು ಶುಭ ಯೋಗಗಳನ್ನು ತಂದದ ಗುರುವಾರ ರೇವತಿ ನಕ್ಷತ್ರ ಪ್ರೀತಿ ಯೋಗದಲ್ಲಿ ಈ ನಾಳೆಯ ದಿವಸ ನಾವು ದ್ವಾದಶಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಗುರುವಾರ ದ್ವಾದಶಿ ಕೆಲವು ದಾನಗಳನ್ನು, ಸರಳವಾಗಿರುವಂಥ ದಾನಗಳನ್ನು ತಿಳಿಸ್ಕೊಡ್ತೀನಿ. ಅದರ ಹಿನ್ನೆಲೆ ಏನು ಎಲ್ಲವೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾಳೆಯ ದಿವಸ ನಿಮಗೆ ಎಷ್ಟು ಸಾಧ್ಯ ಆದರೆ ಎಲ್ಲವನ್ನು ಮಾಡ್ಬೋದು. ಆಗದೇ ಇದ್ದರೆ ಇದರಲ್ಲಿ ಯಾವುದಾದ್ರೂ ಒಂದಾದರೂ ನಾಳೆ ದಿವಸ ದಾನವನ್ನು ಮಾಡಿರಿ. ಯಾಕಂದರೆ ನಾಳೆ ದಿವಸ ವಿಶೇಷ ಗುರುವಾರ ದಿವಸ ಗುರುಗಳ ಅನುಗ್ರಹಕ್ಕಾಗಿ ಮಕ್ಕಳು ಏನು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರಲ್ಲ ಅವರ ಅಭ್ಯುದಯಕ್ಕಾದರೂ ಕೆಲವು ದಾನಗಳನ್ನು, ಅಷ್ಟೇ ಅಲ್ಲ ಮನೆಯಲ್ಲಿ ನಾನಾ ಥರದ ದೋಷಗಳ ಪರಿಹಾರಕ್ಕೆ ಕೂಡ ಈ ಅಧಿಕ ಮಾಸದಲ್ಲಿ ಮಾಡಿದಂಥ ದಾನಗಳು ಅಧಿಕವಾದ ಪುಣ್ಯವನ್ನು ತಂದುಕೊಡ್ತದೆ. ನಾಳೆ ದಿವಸ ಏನೇನು ದ್ವಾದಶಿ ಅದ, ಏನೇನು ದಾನವನ್ನು ಮಾಡಬೇಕು, ನಾಳೆ ಇಷ್ಟು ದಿವಸ ಏನೂ ದಾನವನ್ನೇ ಮಾಡಿಲ್ಲ ಅನ್ನೋದಾದರೆ ಈ ಬರುವಂಥ 2 ಏಕಾದಶಿ ಉಪವಾಸ ಮಾಡಿ ಮಾರನೇ ದಿವಸ ಬರುವಂಥ ದ್ವಾದಶಿ ದಿವಸ ಪ್ರಕಾರ ಯಥಾಶಕ್ತಿ ದಾನವನ್ನು ಮಾಡಿರಿ. ನೋಡಿ, ಮುಂದೆ ನಿಮಗೆ ದೇವರು ನಾನಾ ರೀತಿಯಿಂದ ಆರ್ಥಿಕ ಅನುಕೂಲವನ್ನು ತಂದುಕೊಡ್ತದೆ. ಯಾಕಂದರೆ ನಾವು ಏನನ್ನು ಕೊಡ್ತೇವೋ ಅವು ನಮಗೆ ಅಧಿಕವಾದ ಫಲವನ್ನು ಕೊಡ್ತದೆ. ನೀನು ಪೂರ್ವ ಜನ್ಮದಲ್ಲಿ ವಸ್ತ್ರವನ್ನು ದಾನವನ್ನಾಗಿ ಮಾಡಿಲ್ಲ ಅಂದರೆ ಈ ಜನ್ಮದಲ್ಲಿ ನಿನಗೆ ವಸ್ತ್ರದ ಕೊರತೆ ಕಾಣ್ತದೆ. ಪೂರ್ವ ಜನ್ಮದಲ್ಲಿ ದಕ್ಷಿಣೆಯನ್ನು ನೀ ದಾನವಾಗಿ ಕೊಟ್ಟಿಲ್ಲ ಅನ್ನೋದಾದರೆ ಈ ಜನ್ಮದಲ್ಲಿ ನಿನಗೆ ಹಣದ ಕೊರತೆ ಅಧಿಕವಾಗಿ ಕಾಡ್ತದೆ. ಯಾವುದನ್ನು ನಾವು ಕೊಟ್ಟು ಬಂದಿಲ್ವೋ ಅದನ್ನು ಈ ಜನ್ಮದಲ್ಲಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕಾಗಿ ನೀವು ಈ ಪೂರ್ವ ಜನ್ಮದ್ದು ಎಂಬುದು ಹೋಗಿದ್ದು, ಆದರೆ ಆ ಕರ್ಮವನ್ನು ಈ ಜನ್ಮದಲ್ಲಿ ನಾವು ಒಳ್ಳೆಯ ಕರ್ಮ ಮಾಡುವುದರ ಮೂಲಕ ನಾವು ಕಳೆದುಕೊಳ್ಳಿಕ್ಕೆ ಒಂದು ಅವಕಾಶ ಅದ. ಯಾಕಂದರೆ ಬದುಕಿಷ್ಟಕ್ಕೆ ಮುಗಿಯೋದಿಲ್ಲ, ಇನ್ನೂ ಬೇಕಾದಷ್ಟು ಇರ್ತದೆ. ಮುಂದಿನ ಜೀವನ ನಮ್ಗೆ ಒಳ್ಳೇದಾಗಬೇಕು ಅನ್ನೋದಾದರೆ ಪೂರ್ವ ಜನ್ಮದ ಕೆಟ್ಟ ಕರ್ಮಗಳನ್ನು ಕಳೆದುಕೊಳ್ಬೇಕು. ನಂತರ ಮುಂದೆ ನಮಗೆ ಒಳ್ಳೆಯ ಹಾದಿಗಳು ತಾನಾಗೇ ಸಿಗ್ಲಿಕ್ಕಾಗ್ತದೆ. ಅದಕ್ಕಾಗಿ ನಾಳೆ ಯಥಾಶಕ್ತಿ ಕೆಲವು ದಾನಗಳನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ನಿಮಗೆ ಸಾಧ್ಯ ಆದರೆ ಖಂಡಿತವಾಗಿಯೂ ನಾಳೆ ದಿವಸ ನೀವು ಗುರುಗಳ ಸನ್ನಿಧಾನಕ್ಕೆ ಹೋಗಿ, ಅಂದರೆ ರಾಘವೇಂದ್ರ ಸ್ವಾಮಿ ಮಠ ಆಗಿರ್ಬೋದು ಅಥವಾ ನಿಮ್ಮ ಗುರುಗಳ ಮಠ ಆಗಿರ್ಬೋದು, ಯಾವುದೇ ಮಠಕ್ಕೆ ಹೋಗಿ 33 ಕಲ್ಲು ಸಕ್ಕರೆಯನ್ನು ದಾನವಾಗಿ ಕೊಡ್ರಿ. ಜೀವನದಲ್ಲಿ ಬರುವಂಥ ಎಷ್ಟೋ ಮಾನಸಿಕ ತೊಂದರೆಗಳಿಂದ ನೀವು ದೂರ ಆಗ್ತದೆ. ಕಲ್ಲು ಸಕ್ಕರೆ ಅಂದರೆ ರಾಯರಿಗೆ ಅತ್ಯಂತ ಪ್ರಿಯವಾದದ್ದು ಅಂಥೇಳಿ ಕಲ್ಲ ಸಕ್ಕರೆ ನೈವೇದ್ಯವನ್ನು ಮಾಡ್ತಾರೆ. ಕಲ್ಲ ಸಕ್ಕರೆ ಅತ್ಯಂತ ಶ್ರೇಷ್ಠ. ಗುರುಗಳ ಅನುಗ್ರಹಕ್ಕಾಗಿ ನಾಳೆ ದಿವಸ 33 ಕಲ್ಲು ಸಕ್ಕರೆ ಅಂತಂದರೆ ಸ್ವಲ್ಪ ದೊಡ್ಡ ಸೈಜಿಂದ ಇರ್ತದೆ ನೋಡ್ರಿ. ಈಗೆಲ್ಲ ಕಟ್ ಮಾಡಿ ಒಂದೇ ಅಳತಿ ಮಾಡಿರ್ತಾರಲ್ಲ ಅಂಥದ್ದಲ್ಲ. ಕಲ್ಲು ಸಕ್ಕರೆ ಅಂತನ್ನ ಕೇಳಿದರೆ ದೊಡ್ಡ ದೊಡ್ಡ ಕಲ್ಲಿನ ಆಕಾರದಲ್ಲಿ ಇರುವಂಥ ಕಲ್ಲು ಸಕ್ಕರೆ ಅಂತ ಸಿಗ್ತದೆ. ಅದನ್ನು ತೆಗೆದುಕೊಂಡು ಹೋಗಿ 33 ಎಣಿಸ್ಬೇಕು. ತಾಂಬೂಲ ದಕ್ಷಿಣೆ ಸಹಿತ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಕೊಡ್ರಿ ಮಕ್ಕಳ ಅಭ್ಯುದಯಕ್ಕಾಗಿ. ಕಲ್ಲು ಸಕ್ಕರೆ ಕೊಟ್ಟ ಮೇಲೆ ನಮಗೆ ಇನ್ನೂ ಹೆಚ್ಚಿನದ್ದು ಕೊಡ್ತೇನೆ ಅನ್ನೋದಾದರೆ 33 ಉತ್ತತ್ತಿ ದಾನ ಕೂಡ ಕೊಡಬಹುದು. ಉತ್ತತ್ತಿ ಅಂದರೆ ಒಣ ಖರ್ಜೂರ ಅಂತ ಹೇಳ್ತೇವೆ. ಅದನ್ನು ಕೂಡ ನೀವು, ಯಾಕಂದರೆ ರಾಯರಿಗೆ ನೈವೇದ್ಯ ಇರ್ತದೆ, ಗುರುಗಳ ಸನ್ನಿಧಾನದಲ್ಲಿ ನೈವೇದ್ಯ ಇರ್ತದೆ. ಅದಕ್ಕಾಗಿ ಈ ರೀತಿಯಾಗಿ ನಾಳೆ ದಿವಸ ಮಕ್ಕಳ ಜ್ಞಾನ ಅಭಿವೃದ್ಧಿಗಾಗಿ 33 ಬಾದಾಮಿ ಕೂಡ ದಾನವಾಗಿ ಕೊಡಬಹುದು. 33 ಕಲ್ಲು ಸಕ್ಕರೆ, 33 ಖರ್ಜೂರ, 33 ಬಾದಾಮಿ, 33 ಗೋಡಂಬಿ, 33 ಒಣ ದ್ರಾಕ್ಷಿ. ಇವು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ 33 ಒಂದು ದೊನ್ನೆಯಲ್ಲಿ ಹಾಕ್ಕೊಳ್ಬೇಕು. ಎಲ್ಲವನ್ನ ಬೇರೆ ಬೇರೆಯಾಗಿ ಹಾಕ್ಕೊಳ್ಬೇಕು. ಅಡಿಕೆ ದೊನ್ನೆ ಸಿಗ್ತದೆ, ಮತ್ತು ಬಾಳೆ ಎಲೆ ದೊನ್ನೆ ಸಿಗ್ತವ. ಅಂಥ ದೊನ್ನೆಯಲ್ಲೇ ಅವನ್ನೆಲ್ಲ ಹಾಕ್ಕೊಳ್ಬೇಕು ಬೇರೆ ಬೇರೆಯಾಗಿ. ಅವನಷ್ಟು ಒಯ್ದು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ತಾಂಬೂಲ ದಕ್ಷಿಣೆ ಸಹಿತವಾಗಿ ದ್ವಾದಶಿಯದ ನಾಳೆ ದಿವಸ ಭಗವಂತನ ಅನುಗ್ರಹ ಇರ್ತದೆ. ಎಲ್ಲಿ ಭಗವಂತನ ಸಾನ್ನಿಧ್ಯ ಇರ್ತದೋ, ನಿಮ್ಮ ಊರಲ್ಲಿ ಮಠ, ರಾಘವೇಂದ್ರ ಸ್ವಾಮಿ ಮಠ ಅಥವಾ ಗುರುಗಳ ಮಠ ಇಲ್ಲ ಅಂದರೆ ಅಲ್ಲಿ ಎಲ್ಲಿ ದೇವಸ್ಥಾನ ಇರ್ತದೋ, ಯಾವುದೇ ದೇವಸ್ಥಾನ ಇರಲಿ, ಆ ದೇವಸ್ಥಾನಕ್ಕೆ ಹೋಗಿ ಅದನ್ನು ಕೊಟ್ಟು ಬರಬೇಕು. ತಾಂಬೂಲ ದಕ್ಷಿಣೆ ಸಹಿತ ಅವ್ರಿಗೆ ಬೇಡ್ಕೊಳ್ಬೇಕು. ಮಕ್ಕಳಿಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ, ಜ್ಞಾನ ಅಭಿವೃದ್ಧಿ ಆಗಲಿ, ಮುಂದೆ ಅವರು ಹುಟ್ಟುವಂಥ ಸಂತತಿಗಳು ಕೂಡ ಎಲ್ಲವೂ ಒಳ್ಳೆಯದಾಗಲಿ, ಈ ರೀತಿಯಾಗಿ ಬೇಡಿಕೊಂಡು ತಾಂಬೂಲ ದಕ್ಷಿಣೆ ಸಹಿತ ಕೊಡಬೇಕು. ಇನ್ನು ಎಷ್ಟೋ ಜನರಿಗೆ
ಮದುವೆ ಆಗಿಲ್ಲ, ಮದುವೆ ಎಷ್ಟೇ ಆದರೂ ಗೊತ್ತಾಗ್ತಾ ಇಲ್ಲ ಅನ್ನೋರು ನಾಳೆ ದಿವಸ ಕಡಲೆಬೇಳೆ ಬೆಲ್ಲವನ್ನು, ಯಾಕಂದರೆ ಕಡಲೆಬೇಳೆಯನ್ನು ನಾವು ಏನು ಅಂತೀವಿ, ಗುರುಧಾನ್ಯ ಅಂತ ಹೇಳ್ತೇವೆ. ನಾಳೆಯ ದ್ವಾದಶಿ ದಿವಸ ಗುರುಗ್ರಹದ ಅನುಗ್ರಹ ನಿಮಗೆ ಬರಬೇಕು. ಯಾವಾಗ ಗುರುವಿನ ಅನುಗ್ರಹ ಆಗ್ತದೋ ನಮ್ಮ ವಿವಾಹ ವಿಳಂಬ ಆಗೋದೇನಿರ್ತದಲ್ಲ ಅದೆಲ್ಲವೂ ತಡೀತದಂತ. ಅದಕ್ಕಾಗಿ ನಾಳೆ ದಿವಸ ವಿಶೇಷವಾಗಿ ಕಡಲೆಬೇಳೆ ಜೊತೆಗೆ ಬೆಲ್ಲವನ್ನು ಎಲ್ಲಿ ಅನ್ನ ನೈವೇದ್ಯ ಮಾಡ್ತಿರ್ತಾರೋ ಬ್ರಾಹ್ಮಣಗಾಗಿರ್ಬೋದು ಅಥವಾ ಎಲ್ಲಿ ಅಡುಗೆ ನೈವೇದ್ಯ ನಡೀತಿರ್ತದೋ ಅಲ್ಲಿ ಹೋಗಿ ದಾನವಾಗಿ ಕೊಟ್ಟರೆ ಅದನ್ನು ಭಗವಂತನಿಗೆ ನೈವೇದ್ಯ ಆದಾಗ ನಿಮ್ಮ ಕೆಲಸಗಳೆಲ್ಲವೂ ಸುಸೂತ್ರವಾಗಿ ನಡೀತದ. ಈ ರೀತಿಯಾಗಿ ನಾಳೆ ದಿವಸ ಕಡಲೆಬೇಳೆ ಯಥಾಶಕ್ತಿ ನಿಮಗೆ ಬಹಳಷ್ಟು ಕೊಡಬೇಕು ಅಂತಿದ್ದರೆ 5 kg ಕೊಡ್ಬೋದು. ಇಲ್ಲ ಅಂದರೆ ಎಲ್ಲ ಸಾಧ್ಯನೇ ಇಲ್ಲ ಅಂದರೆ ಅರ್ಧ kg 1 kg ಯಥಾಶಕ್ತಿ ದಾನವಾಗಿ ಕಡಲೆಬೇಳೆ ಬೆಲ್ಲವನ್ನು ಕೊಟ್ಟು ಮನೆಯಲ್ಲಿ ಯಾವುದೇ ಈ ವಿವಾಹ ಕಾರ್ಯಗಳು ವಿಳಂಬ ಆಗ್ತಾ ಇದ್ದರೆ ಬೇಡಿಕೊಂಡು ದಾನವಾಗಿ ಕೊಟ್ಟು ನೋಡ್ರಿ, ಬೇಗನೆ ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಇನ್ನು ಹಣದ ತೊಂದರೆ ಬಹಳಷ್ಟು ಅನುಭವಿಸ್ತಾ ಇದ್ದೇವೆ ಮನೆಯಲ್ಲಿ. ಅದಕ್ಕಾಗಿ ನಾವು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಥವಾ ಲಕ್ಷ್ಮೀನಾರಾಯಣ ಸನ್ನಿಧಾನ ಎಲ್ಲಿರ್ತದೋ ಅಲ್ಲಿ ಹೋಗಿ ಬೆಲ್ಲ ಮತ್ತು ತುಪ್ಪವನ್ನು ಕೊಡಬೇಕು. ತುಪ್ಪ ಮತ್ತು ಬೆಲ್ಲವನ್ನು ಕೊಟ್ಟು ಮನೆಯಲ್ಲಿರುವಂಥ ದಾರಿದ್ರ್ಯ ಯಥಾಶಕ್ತಿ, ಅದು ಕೂಡ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬೆಲ್ಲ ಮತ್ತು ತುಪ್ಪವನ್ನು ಕೊಟ್ಟು ಮನೆಯಲ್ಲಿರುವಂಥ ಎಲ್ಲ ದಾರಿದ್ರ್ಯವೂ ಕೂಡ ದೂರ ಆಗಲಿ ಅಂಥೇಳಿ ಬೇಡ್ಕೊಳ್ಬೇಕು. ಇನ್ನು ಅತಿಯಾದ ದಾರಿದ್ರ್ಯ ಇರ್ತದೆ, ಕೆಲವರಿಗೆ ಅತಿಯಾಗಿ ದಾರಿದ್ರ್ಯ ಇರ್ತದೆ, ನಮಗೆ ಸಾಧ್ಯನೇ ಇಲ್ಲ ಬದುಕಲಿಕ್ಕೆ. ಎಷ್ಟೋ ಜನರು ಕಮೆಂಟ್ಸ್ ಕೂಡ ಹಾಕ್ತಿರ್ತೀರಿ. ನಾಳೆ ದಿವಸ ಅವಲಕ್ಕಿ ಬೆಲ್ಲ ತುಪ್ಪವನ್ನು ಒಂದು ತೆಂಗಿನಕಾಯಿ ಜೊತೆ ಹೋಗಿ ದಾನವಾಗಿ ಕೊಟ್ಟು ನೋಡ್ರಿ. ನೀವು ಒಂದು 5 ಈ ಚಾತುರ್ಮಾಸ ಕೂಡ ಬರ್ತದೆ. ಈ ಚಾತುರ್ಮಾಸದಲ್ಲಿ ಕೂಡ ಪ್ರತಿ ದ್ವಾದಶಿ ಯಥಾಶಕ್ತಿ ಅವಲಕ್ಕಿ ಬೆಲ್ಲ ತುಪ್ಪ ಒಂದು ತೆಂಗಿನಕಾಯಿ ಕೊಟ್ಟು ನೋಡ್ರಿ, ನಿಮ್ಮ ಮನೆಯಲ್ಲಿರುವಂಥ ಎಷ್ಟೋ ದಾರಿದ್ರ್ಯ ಕೂಡ ಕಡಿಮೆ ಆಗ್ತದೆ. ಕೇವಲ ಒಂದು ಮುಷ್ಟಿ ಅವಲಕ್ಕಿಗೆ ಭಗವಂತ ಒಲಿದ್ಬಿಟ್ಟ. ಇನ್ನೂ ಭಕ್ತಿಯಿಂದ ಹೋಗಿ ನಿಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯವನ್ನು ಹೇಳಿಕೊಂಡು ಪ್ರತಿ ದ್ವಾದಶಿ ಚಾತುರ್ಮಾಸದ ಬರುವಂಥ ದ್ವಾದಶಿ ಕೂಡ ಕೊಡ್ಬೋದು. ನಾಳೆ ದಿವಸ ಅದರಲ್ಲೂ ಅಧಿಕ ಮಾಸದಲ್ಲಿ ಅಧಿಕ ಪುಣ್ಯವನ್ನು ಪಡೆಯುವಂಥ ನಾಳೆ ದ್ವಾದಶಿ ದಿವಸ ಕೊಟ್ಟು ನೋಡ್ರಿ, ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ. ಇನ್ನು ಮಕ್ಕಳೇ ಆಗಿಲ್ಲ, ಮಕ್ಕಳ ಭಾಗ್ಯ ನಮಗಿಲ್ಲ ಅನ್ನೋದಾದರೆ ಒಂದು ಬಟ್ಲಲ್ಲಿ ಬೆಣ್ಣೆಯನ್ನು ಹಾಕಿ ಕೃಷ್ಣನ್ನ ಇಟ್ಟು ನಾಳೆ ದಿವಸ ಅಧಿಕ ಮಾಸದ 2 ದ್ವಾದಶಿ ನೀವು ದಾನ ಕೊಟ್ಟರೆ ಸಾಕು. ಎಷ್ಟೋ ಮಕ್ಕಳಿಗೆ ಮಕ್ಕಳ ಭಾಗ್ಯನೇ ಇಲ್ಲ ಅನ್ನೋರು ಕೂಡ ನಾಳೆ ದಿವಸ ಈ ಪದ್ಮಿನಿ ಏಕಾದಶಿ ಇವತ್ತಿನ ದಿವಸ ಉಪವಾಸ ಮಾಡಿ ನಾಳೆ ದಿವಸ ಕೃಷ್ಣನನ್ನು ಒಂದು ಬಟ್ಲಲ್ಲಿ ಬೆಣ್ಣೆಯನ್ನು ಹಾಕಿ, ಸಣ್ಣ ಬಟ್ಲ ತಗೋಬೇಕು, ಅದು ಹಿತ್ತಾಳಿ ಬಟ್ಲ ತಗೋಬೇಕು. ಆ ಹಿತ್ತಾಳಿ ಬಟ್ಲಲ್ಲಿ ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಕೃಷ್ಣನ ಇಟ್ಟು ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು. ಅಥವಾ ಮುತ್ತೈದೆಗೆ ದಾನವಾಗಿ, ಯಾರು ಮಕ್ಕಳು ಸಂತತಿ ಇರ್ತದೋ ಅಂಥವರಿಗೆ ಹೋಗಿ ದಾನವಾಗಿ ಕೊಟ್ಟರೆ ನಿಮ್ಮ ಮನೆಯಲ್ಲಿ ಅವರ ಆಶೀರ್ವಾದದಿಂದ ಮನೆಯಲ್ಲಿ ಸಂತಾನ ಭಾಗ್ಯ ದೊರೀತದ. ಇನ್ನು ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆ ಅದ, ನಾವು ನಾನಾ ರೀತಿಯಿಂದ ಅನುಭವಿಸ್ತಾ ಇದ್ದೇವೆ. ಬಹಳಷ್ಟು ಈಗಾಗಲೇ ಹೇಳ್ತಿದ್ದೆ, ಎಷ್ಟೋ ಡಾಕ್ಟರ್ ಹತ್ರ ತೋರಿಸಿದ್ರು ಕೂಡ ನಮಗೆ ಕಡಿಮೆ ಆಗ್ತಾ ಇಲ್ಲ. ಈ ರೀತಿ ಬಹಳಷ್ಟು ತೊಂದರೆಯನ್ನು ಪಡ್ತಾ ಇರೋರು ಈ ಅಧಿಕ ಮಾಸದಲ್ಲಿ ಬರುವಂಥ 2 ದ್ವಾದಶಿಗೆ ಜೇನು ತುಪ್ಪವನ್ನು ಇದನ್ನು ನಾವು ಅಮೃತ ಅಂತ ಹೇಳ್ತೇವೆ. ಭಗವಂತ ಧನ್ವಂತರಿ ಹೆಸರನ್ನು, ಧನ್ವಂತರಿ ಸ್ತೋತ್ರವನ್ನು ಪಠಣೆಯನ್ನು ಮಾಡಿ ಆ ಜೇನುತುಪ್ಪ ಮತ್ತು ತುಪ್ಪವನ್ನು ದಾನವಾಗಿ ಎಲ್ಲಿ ದೇವಸ್ಥಾನದಲ್ಲಿ ಅಭಿಷೇಕ ನಡೀತಿರ್ತದೋ, ಯಾರ ಮನೆಯಲ್ಲಿ ಅಭಿಷೇಕವನ್ನು ಮಾಡ್ತಿರ್ತಾರೋ ಅವರಿಗೆ ತಾಂಬೂಲ ದಕ್ಷಿಣೆ ಸಹಿತವಾಗಿ ತುಪ್ಪವನ್ನು ಕೊಡಬೇಕು. ಇನ್ನು ಮಾನಸಿಕವಾಗಿ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ, ಏನೋ ಗೊತ್ತಿಲ್ಲ, ಎಲ್ಲ ಇದು ಕೂಡ ಅನುಭವಿಸ್ತಾ ಇದ್ದೇವೆ ಅನ್ನೋರು ನಾಳೆ ದಿವಸ ಅಕ್ಕಿ ಮತ್ತು ಮೊಸರನ್ನು ತೆಗೆದುಕೊಂಡು ಹೋಗಬೇಕು. ಎಲ್ಲಿ ಈಶ್ವರ ದೇವಸ್ಥಾನ, ಈಶ್ವರನಿಗೆ ಅಭಿಷೇಕ ನಡೀತಿರ್ತದೋ ಅಲ್ಲಿ ರುದ್ರಾಭಿಷೇಕ ನಡೆಯಲ್ಲಿ ಹೋಗಿ ಅಕ್ಕಿ ಮತ್ತು ಮೊಸರನ್ನು ದಾನವಾಗಿ ಕೊಟ್ಟರೆ ಬಹಳಷ್ಟು ನೆಮ್ಮದಿ ನಿಮಗೆ ಸಿಗ್ತದೆ. ಇನ್ನು ನಾಳೆ ದಿವಸ ಮುತ್ತೈದೆಯರು ಒಂದು ಅರಿಶಿನ ಕುಂಕುಮದ ಬಟ್ಲನ್ನು ಕೂಡ, ಕೊಬ್ಬರಿ ಬಟ್ಲದಲ್ಲಿ ಅರಿಶಿನ ಕುಂಕುಮ ಹಾಕಬೇಕು. ಅದನ್ನು ಕೂಡ ನೀವು ದಾನವಾಗಿ ಯಾವುದಾದ್ರೂ ಒಂದು ದೇವಿ ದೇವಸ್ಥಾನಕ್ಕೆ ಸಹ ಕೊಡ್ಬೋದು. ಅಧಿಕವಾಗಿ ಪುಣ್ಯವನ್ನು ಪಡಿತಾರ, ಮುತ್ತೈದಿದನ ಭಾಗ್ಯ ಕೂಡ ದೊರಕ್ತದೆ. ಮಾಲೆ ದಾನವಾಗಿ ಕೊಡ್ಬೋದು. ಅರಿಶಿನ ಕುಂಕುಮ ದಾನ ಅತ್ಯಂತ ಶ್ರೇಷ್ಠ ದಾನ ಅನ್ನಿಸ್ಕೊಳ್ತದೆ. ನಾಳೆ ದಿವಸ ತೆಂಗಿನಕಾಯಿ ಫಲವನ್ನು ಒಂದು ಮುತ್ತೈದೆಯನ್ನು ಕರೆದು ತೆಂಗಿನಕಾಯಿ ದಾನವಾಗಿ ಕೊಡ್ಬೋದು. ಅಷ್ಟೇ ಅಲ್ಲ, ಈ ಬ್ಲೌಸ್ ಪೀಸ್ ಅಂತ ಹೇಳ್ತೀವಿ, ಬ್ಲೌಸ್ ಪೀಸನ್ನು ಕೊಡ್ಬೋದು.
ಸಿಹಿ ತಿಂಡಿಯನ್ನು ಕೊಡ್ಬೋದು. ಸಿಹಿ ತಿಂಡಿ ಅಂದರೆ ಹಾಲಿನಿಂದ ಮಾಡಿರೋಂಥ ಏನಾದರೂ ಪದಾರ್ಥಗಳನ್ನು ದಾನವಾಗಿ ಕೊಡ್ಬೋದು. ಅಪೂಪ ದಾನ ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳ್ತೇವೆ. ನಾಳೆ ಈ ದಿವಸ ಇದುವರೆಗೂ ಯಾರೂ ದಾನವಾಗಿ ಕೊಟ್ಟೇ ಇಲ್ಲ ಅನ್ನೋದಾದರೆ ನಾಳೆ ಈ ದಿವಸ ಅಪೂಪ ದಾನ ಅತ್ಯಂತ ಶ್ರೇಷ್ಠ ದಿನ. ನಾಳೆ ಈ ದಿವಸ ಅಪೂಪವನ್ನು ದಾನವಾಗಿ ಕೊಡ್ಬೋದು. ನಾಳೆ ಈ ದಿವಸ ಮುತ್ತೈದೆಗೆ ಸೀರೆಯನ್ನು ಕೊಡ್ಬೋದು. ಹಿತ್ತಾಳೆ, ಕಂಚು ಈ ರೀತಿ ವಸ್ತುಗಳನ್ನು ನಾಳೆ ದಿವಸ ದಾನವಾಗಿ ಕೊಡ್ಬೋದು. ದೀಪದಾನ ಅತ್ಯಂತ ಶ್ರೇಷ್ಠ ದಾನ. ಅದರಲ್ಲೂ ದ್ವಾದಶಿ ದಿವಸ ದೀಪದಾನ ಮಾಡಿದರೆ ಮನೆಯಲ್ಲಿ ಯಾವಾಗಲೂ ಸಂತೋಷದ ಬೆಳಕಿರ್ತದಂತ. ಅದಕ್ಕಾಗಿ ದೀಪದಾನ ನಾಳೆ ದಿವಸ ಎಷ್ಟು ಸಾಧ್ಯನೋ 33 ಜನರಿಗೆ ಆಗದೇ ಇದ್ದರೆ ಕನಿಷ್ಠ ಪಕ್ಷ 3 ಜನರಿಗಾದರೂ ನೀವು ದೀಪದಾನವನ್ನು, ಜೋಡು ದೀಪದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಇನ್ನು 33 ನಾಣ್ಯಗಳ ದಾನ. ಈ 1 ರೂಪಾಯಿ ಕಾಯಿನ್ ಆಗಿರ್ಬೋದು, 2 ರೂಪಾಯಿ ಆಗಿರ್ಬೋದು, ಒಟ್ಟು ನಾಣ್ಯಗಳು ಅವೆಷ್ಟವ ಎಣಿಸ್ಬಾರ್ದು. 33 ನಾಣ್ಯಗಳು. ಅವು ಎಷ್ಟರದರ ಇರಲಿ, 5ರದ್ದು 10ರದ್ದು ನಿಮ್ಗೆ ಎಷ್ಟು ಕೈಗೆ ಸಿಗುತ್ತೋ ಅಷ್ಟು, ಒಟ್ಟು 33 ನಾಣ್ಯಗಳ ದಾನ. ದಕ್ಷಿಣೆ ಅಂತಂದರೆ ಲಕ್ಷ್ಮೀ ದೇವಿಗೆ ಕರೀತಾರೆ. ಅದಕ್ಕೆ ದಕ್ಷಿಣ ಲಕ್ಷ್ಮೀ ಸ್ತೋತ್ರವನ್ನು ನಾನು ನಿಮಗೆ ಯಾಕೆ ಹೇಳ್ಕೊಡ್ತಿದ್ದೆ ಅಂದ್ರೆ, ದಕ್ಷಿಣೆಯನ್ನು ಮಹಾಲಕ್ಷ್ಮಿ ಸ್ವರೂಪಳು. ಆಕೆಯ ದಾನವನ್ನು ಈ ಜನ್ಮದಲ್ಲಿ ಮಾಡಿದರೆ ಮುಂದಿನ ಜನ್ಮದಲ್ಲಿ ಧನಧಾನ್ಯ ಸಂಪತ್ತು ದೊರಕ್ತದೆ. ಪೂರ್ವ ಜನ್ಮದ ದಾರಿದ್ರ್ಯ ದೂರ ಆಗ್ತದೆ. ಅದಕ್ಕಾಗಿ ದಕ್ಷಿಣೆಯನ್ನು ಕೊಡಲಾರ್ದೆ ಯಾವುದೇ ವಸ್ತುವನ್ನು ದಾನ ಕೊಡಬಾರ್ದು. ನಾವು ದಕ್ಷಿಣೆಯನ್ನೇ ಕೊಟ್ಟಾಗ ಅದು ಕೂಡ ನಮಗೆ 10ರಷ್ಟಾಗಿ ಅಧಿಕ ಪುಣ್ಯವನ್ನು ಈ ಜನ್ಮದಲ್ಲಿ ಪಡ್ಕೊಳ್ತೇವೆ ಅಂಥೇಳಿ. ಇನ್ನು ನಮಗೆ ಸಾಧ್ಯನೇ ಇಲ್ಲ, ಅತಿಯಾದ ಬಡತನ, ಅದು ಸಾಧ್ಯನೇ ಇಲ್ಲ, ನಮಗೇನು ತಗೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋರು 33 ವಿಳೆದೆಲೆ, 33 ಅಡಿಕೆ ಬೆಟ್ಟವನ್ನು, 1 ನಾಣ್ಯವನ್ನು ಅದರಲ್ಲಿ ಇಟ್ಟು, 1 ತುಳಸಿ ದಳವನ್ನು ಇಟ್ಟು ದಾನವಾಗಿ ಕೊಡ್ರಿ. ನಾಳೆ ಈ ದಿನ ಕೊಟ್ಟಂಥ ದಾನ ನಿಮಗೆ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಮುಂದಿನ ಒಂದು ದಿನದಲ್ಲಿ ನಿಮಗೆ ಕೈ ಹಿಡಿದು ಭಗವಂತ ದಾನ ಕೊಡುವಂಥ ಯೋಗ್ಯತೆಯನ್ನು ತಂದು ಕೊಡ್ತಾನೆ. ನಾಳೆ ಈ ದಿವಸ ತುಳಸಿ ದಾನ ಅತ್ಯಂತ ಶ್ರೇಷ್ಠ. ಗುರುವಾರ, ರೇವತಿ ನಕ್ಷತ್ರ, ತುಳಸಿಯಲ್ಲಿ ಕೃಷ್ಣನ ಇಟ್ಟು ದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ತುಳಸಿ ದಾನವನ್ನು ಒಂದು ಮುತ್ತೈದಿಗೆ ಕೊಡ್ಬೋದು. ಮುತ್ತೈದಿಗೆ ಕೊಟ್ಟು ಆಕೆಗೆ 1 ಕಾಯಿ ಹಾಕಿ ಉಡಿ ತುಂಬಿ ನಮಸ್ಕಾರ ಮಾಡಿ ಕೊಡುವಂಥ ಈ ದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಈ ರೀತಿಯಾಗಿ ನಾಳೆ ದಿವಸ ಹಿತ್ತಾಳಿ ಅರಿಶಿನ ಕುಂಕುಮ ದಾನ ಕೊಡ್ಬೋದು. ಕೊಬ್ಬರಿ ಬಟ್ಟಲದಲ್ಲಿ ಹಾಕಿ ಅರಿಶಿನ ಕುಂಕುಮ ದಾನ ಕೊಡ್ಬೋದು. ಗೆಜ್ಜೆ ವಸ್ತ್ರ ದಾನಗಳನ್ನು ಕೊಡ್ಬೋದು. ಗೆಜ್ಜೆ ವಸ್ತ್ರವನ್ನು ಮಾಡಿ ಅದನ್ನು ಕೂಡ ನೀವು ಯಾರಿಗಾದರೂ ಮುತ್ತೈದಿಗೆ ದಾನವಾಗಿ ಕೊಡ್ಬೋದು. ಹೂಬತ್ತಿ ಮಾಡಿ ದಾನ ಕೊಡ್ಬೋದು. ಎಳೆಬತ್ತಿಗಳನ್ನಾಗಿ ದಾನ ಮಾಡಿಕೊಡ್ಬೋದು. ನಾಳೆ ಮಾಡುವಂಥ ದಾನಗಳು ಅಧಿಕ ಮಾಸದಲ್ಲಿ ಬರುವಂಥ ದ್ವಾದಶಿ ದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ನೀವು ಏನು ದಾನ ಕೊಡ್ತೀರೋ ಅವೆಲ್ಲವೂ ನಾವು ಕೊಟ್ಟದ್ದು ಏನಿರ್ತದೋ ಅದು ನಮಗೆ ಬರ್ತದೆ. ಈ ರೀತಿಯಾಗಿ ನಾಳೆ ದಿವಸ ವಿಶೇಷವಾದಂಥ ಯೋಗದಲ್ಲಿ ನಿಮಗೆ ಪ್ರಾಪ್ತಿಯಾಗಿರ್ತದೆ. ಇನ್ನೂ ಬೇಕಾದಷ್ಟು ಬಹಳಷ್ಟು ಮುತ್ತು, ರತ್ನ, ಹವಳು, ಚಿನ್ನ ಈ ರೀತಿಯಾಗಿ ದಾನವೂ ಸಹ ಆದರೆ ಕೆಲವರಿಗೆ ಕೊಡಲಿಕ್ಕಾಗೋದಿಲ್ಲ. ಅದಕ್ಕಾಗಿ ನಾನು ಕೆಲವು ಸರಳ ದಾನಗಳನ್ನ ಹೇಳ್ಕೊಡ್ತೀನಿ. ನಾಳೆ ದಿವಸ ಸಾಲಿಗ್ರಾಮ ದಾನವನ್ನು ಮಾಡಿದರೆ ಮುಂದಿನ ಜನ್ಮಾಂತರದಲ್ಲೂ ಕೂಡ ಯಾವುದೇ ರೋಗ ರುಜಿ ಇಲ್ಲದೆ ಮನುಷ್ಯ ಸಂತೋಷದಿಂದ ಬಾಳ್ತಾನಂತೆ. ಶಂಖ ದಾನವನ್ನು ಮಾಡಬೇಕು. ತುಳಸಿ ಮಾಲೆ ದಾನ ಮಾಡಿಕೊಡ್ಬೇಕು. ಬೇಕಾದಷ್ಟು ದಾನಗಳವ. ಈ ರೀತಿಯಾಗಿ ನಾಳೆ ದಿವಸ ಸರಳವಾದ ದಾನಗಳನ್ನ ಹೇಳ್ಕೊಟ್ಟೇನಿ. ಯಥಾಶಕ್ತಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಮಾಡಿರಿ. ಕನಿಷ್ಠ ಪಕ್ಷ ಏನಾದ್ರು ಒಂದಾದರೂ ದಾನವನ್ನು ಮಾಡಿ ಭಗವಂತನ ಅನುಗ್ರಹ ಪಡೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.